ಕಮಿಟಿಯವ್ರು ಜರ ಮೊದಲ ಹೇಳ್ಯಾರಿ. ಹಾ ಏನಂತ ಹೇಳ್ಯಾರಿ? ನಮ್ಮ ಹಜರತ್ ದಾವಲ ಮಲಿಕ್ನ ಬದ್ದಲ ಸ್ವಲ್ಪ ಏನ್ರಿ ಚರಿತ್ರೆ ಇದ್ದಟ್ಟು ಬಿಡುಗಡೆ ಮಾಡ್ರಿ. ಸ್ವಲ್ಪ ನಮ್ಮ ತಾಂಬಾ ಗ್ರಾಮದೊಳಗಿಂದ ಏನ್ರಿ ಹಾಡ್ರಿ. ಹೌದಲ್ಲ, ಚಾನ್ಸ್ ಗಂಡ ಹಾಡಂಗು ಕೊಟ್ಟಿದ್ರು ಅವ್ರು. ಕೊಟ್ಟಿದ್ರು. ಕತ್ತಿಗೆ ಅಂದ್ರೆ ಅಡಿಗೆ ಮಾಡಿ ಉಣ್ಲಾಕ್ ಬಂದಿತ್ತೇನ್ರಿ? ಇಲ್ಲ, ಬರೇ ಕೌಂದ್ಯಾಗ ಕಾಲಾಡ್ಸೋರಿಗೆ ಎಂದು ಜ್ಞಾನದ ಸುದ್ದಿ ಗೊತ್ತಾಗಂಗಿಲ್ಲ. ಹೌದವ, ಹಂಗೆ ಇರ್ಲಿಲ್ಲ. ಏನೋ ನನಗೆ ತಿಳಿದಟ್ಟ ನನ್ನ ದೈವದ ಆಶೀರ್ವಾದ ನನ್ನ ತಲೆ ಮ್ಯಾಗ ಇದ್ದಟ್ಟ. ಹೌದು. ಯಾವ ನನ್ನಪ್ಪ ತಂದೆ ಹಜರತ್ ದಾವಲ ಮಲಿಕನ ಆಶೀರ್ವಾದ ನನ್ನ ತಲೆ ಮ್ಯಾಲ. ಹೌದಲ್ಲ, ನನಗೆ ತಿಳಿದಟ್ಟ. ಹೌದು, ನನಗೆ ತಿಳಿದಟ್ಟ ನನಗೆ ಹೊಳೆದಟ್ಟ ಒಂದೆರಡು ನುಡಿ. ಹೌದು. ನಿತ್ತ ಮಾತಾಡೋದ್ರೊಳಗೆ ಏನೈತಿ, ಬೇಡ ಪದ್ಯದೊಳಗೆ ಒಂದೆರಡು ನುಡಿ ಏನೇನ ಪವಾಡ ಆಗ್ಯಾವ, ಹಿಂದಕ್ಕೆ ಏನೇನಾಗ್ಯಾವ, ಹೌದು, ಎಲ್ಲಿಂದ ಎಲ್ಲಿ ತನಕ ಬಂದ್ರೆ ಈಗ ಬಂದು ಎಲ್ಲಿ ನಿಂತು ಏನು ಮಾಡ್ಲಕ್ಕ ಹತ್ಯಾರ ಅನ್ನುವಂಥದ್ದು, ಹೌದು, ಅವರಿಂದ ಏನೇನಾಗೈತಿ ತಾಂಬಾ ಗ್ರಾಮದೊಳಗೆ ಅನ್ನೋಂಥದ್ದು ಒಂದೆರಡು ಮಾತು ನುಡಿ ಒಳಗೆ ಹಾಡಿ. ಹೌದು. ಟೈಮ್ 5 ಗಂಟೆ ಕೊಟ್ಟಾರಿ ಹಿರಿಯರ. 5 ಗಂಟೆಕಂದ್ರೆ ನಮ್ದು ಮುಕ್ತಾಯ ಮಾಡ್ಬೇಕಾಗ್ಯದರಿ. ಹೌದು. ಅದಕ್ಕೆ ಭಕ್ತಿಗೆ ಭೇದಿಲ್ಲ. ಹೌದು, ಎಲ್ಲ ಭೇದ ಮಾಡ್ಬೋದು, ಭಕ್ತಿ ಭೇದ ಮಾಡ್ಲಕ್ಕ ಬರಂಗಿಲ್ಲ. ಅಲ್ಲಿ ಇಲ್ಲ ತಂಗಿ ಭೇದ ನಡಿಲ್ರಿ. ದೂರ ಇಲ್ಲ ದೇವರ ತಿಳಿದವಗೋ, ದೂರ ಇಲ್ಲ ದೇವರ ತಿಳಿದವಗೋ, ದೂರ ಇಲ್ಲ ದೇವರ ತಿಳಿದವಗೋ. ಏ ಲೋಕದೊಳಗ ಹುಟ್ಟಿಬೇಕಾಗಿ ಹೋಗಬೇಕು 4 ಮಂದಿ ಒಳಗೋ, ಇರುವುದರೊಳಗ 4 ಮಂದಿ ಒಳಗೋ. ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಗೋ, ಅನ್ನ ಹಾಕಿ ಪುಣ್ಯ ಪಡ್ಕೊಂಡವ, ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಗೋ. ಏ ಪಲ್ಲಕ್ಕಿ ಪದವಿ ಅವನ ಪಾದಕ ದೊರಕುವುದು ಎಲ್ಲೇ ದುಡ್ಕೊಂಡವಗೋ, ತಾಂಬಾ ಊರಾಗ ದುಡ್ಕೊಂಡವಗೋ. ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ, ಕೈಯ ಬಾಯಿ ಕಚ್ಚ ಪಚ್ಚಿ ಇದ್ದಾವಗೋ, ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ. ಏ ಸತ್ಯ ಮಾತ ಬಂದ ಒತ್ತಿ ಬೀಳೋದು ಕೈಲಾಸವ ಮನೆ ಒಳಗೋ. ಏ ಸತ್ಯ ಮಾತ ಬಂದ ಒತ್ತಿ ಬೀಳೋದು ಕೈಲಾಸವ ಮನೆ ಒಳಗೋ. ಬೋಧ ತೊಗ ಬಂದು ಬಾಳಿಗೆರಗೋ, ಬೋಧ ತೊಗ ಬಂದು ಬಾಳಿಗೆರಗೋ, ಬೋಧ ತೊಗ ಬಂದು ಬಾಳಿಗೆರಗೋ. ಏ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಹೋಗೋದು ಅಪ್ಪನ ಹೇಳಿದ್ರ ಹೇಗೋ, ಬಾಳಿಗೇರಿ ಅಪ್ಪನ ಹೇಳಿದ್ರ ಹೇಗೋ, ವಾಸ್ತಾದ ಅಪ್ಪನ ಹೇಳಿದ್ರ ಹೇಗೋ. ಏ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಹೋಗೋದು ಅಪ್ಪನ ಹೇಳಿದ್ರ ಹೇಗೋ, ಬಾಳಿಗೇರಿ ಅಪ್ಪನ ಹೇಳಿದ್ರ ಹೇಗೋ. ಬಿಜಾಪುರ ಜಿಲ್ಲಾದಾಗ ಇಂಡಿ ತಾಲೂಕದೊಳಗ ಹೌದವ್ವ. ಏ ತಾಂಬ ಎಂಬು ಗ್ರಾಮ ಬರತ್ತದ್ರಿ ಎದರಂಗ. ದೊಡ್ಡ ಪುಣ್ಯದ ಊರ ಅಂತ ಕರಿತಾರ ನಾಡಿನ ಒಳಗ. ಹಜರತ್ ದಾವಲ ಮಲಿಕ ನೆನದಾನಪ್ಪ ಅದೇ ಊರಾಗ. ಏ ಬಂದ ಭಕ್ತರ ಕಷ್ಟ ದೂರ ಮಾಡಿ ಇಲ್ಲಿ ನಿತ್ತಾನೀಗ.
ಈ ಊರಿನ ಎರಡ ಕಣ್ಣಾಗಿ ಉಳದಾನೋ ಈಗ ಬೇಡಿದವ್ರಿಗೆ ಬೇಕಾದ ಕೊಟ್ಟ ಕಾಪಾಡ್ಯಾನಪ್ಪ ಈಗ ದೊಡ್ಡ ದೊಡ್ಡ ಸಾಧು ಸತ್ಪುರುಷರಗಳ ಆಗ್ಯಾರಿ ಏ ಸೂಪಿ ಸಂತ್ರ ಆಗಿ ಹೋಗ್ಯಾರ ಇದೇ ಗ್ರಾಮದಾಗ ಎಂತವ್ರಿಗೆ ಮಕ್ಕಳ ಇಲ್ಲದವ್ರಿಗೆ ಮಕ್ಕಳ ಕೊಟ್ಟಾರೋ ಈಗ ಅಂತ ಸ್ವರೂಪ ಇತ್ತ ಕೇಳಿ ತಾಂಬದ ಊರಾಗ ಏ ವರ್ಷಕ್ಕೊಮ್ಮೆ ಇದೆ ಈ ತಾರೀಖದೊಳಗ ಕೇಳಿ ಏನ್ ಮಾಡ್ತಾರೇವ 24 ಹಿಡ್ಕೊಂಡು ಹಾಡ್ಕಿ ಚಾಲೋ ಇರ್ತಾವ್ರಿ ಈಗ ನಮ್ಮಂತವ್ರ ಎಷ್ಟೋ ಹಾಡಿ ಹೋಗ್ಯಾರ ಇದೆ ಊರಾಗ ಇದೇ ನಮ್ಮ ಸಿಂದಗಿ ಒಳಗ ಎಕ್ಕಂಚಂತ ಬರ್ತೈತಿ ಇವರು ಮೊದಲ ಎದ್ರ ಬಾಂಗ್ಲಾದೊಳಗ ಕೇಳಿ ಎನ್ನ ಮ್ಯಾಗ ಅಲ್ಲಿದಿಂದ ತಿರುಗಾಡೋತ ಬಂದ್ರ ಇದೇ ಗ್ರಾಮದೊಳಗ ಬಂದ ತಕ್ಷಣ ಇವ್ರ ಮೆಟ್ಟ ಮಾಡ್ಯಾರ ಎಂಕಚ್ಚಿ ಗ್ರಾಮದೊಳಗ ಅಲ್ಲಿದಿಂದ ಬಂದ ಈ ತಾಂಬಾದೊಳಗ ನೆನದಾರಿ ಎಂತ ಆಧ್ಯಾತ್ಮಿಕ ಜೀವಿಗಳ ಆಗ್ಯಾರೋ ಈಗ ಎಂತಿಂತವ್ರ ಮೂಢ ನಂಬಿಕೆ ದೂರ ಮಾಡ್ಯಾರೋ ಇಂಥ ಒಂದ ಸತ್ಪುರುಷರ ಪವಾಡ ನಾನು ಹೌದವ ಏನೋ ಹೆಚ್ಚು ಕಮ್ಮಿ ಆದ್ರ ಮಾಪಿ ಇರ್ಲಪ್ಪ ನನಗ ಬಾಳ ದೂರ ಬ್ಯಾಡ ಇಲ್ಲೇ ಸಂಗೋಗಿ ಐತಿ ಜಗದಾಗ ಸತಿ ಪತಿ ಇಬ್ರು ಜೀವನ ಮಾಡ್ತಿರ ಸಂಗೋಗಿ ಊರಾಗ ಏ 7-8 ವರ್ಷ ಆಯ್ತ ಮಕ್ಕಳ ಒಟ್ಟ ಆಗಿದ್ದಿಲ್ಲ ಏನ್ ಮಾಡಿದ್ರವ ಶರಣ ಏ ಇದೇ ನಮ್ಮ ದಾವಲ ಮಲಿಕಗ ಬೇಡ್ಕೊಂಡಾರ ನೀನು ಮಕ್ಕಳ ಕೊಟ್ಟ ಮುಂದೊಂದು ಕಾಯಕ ನಡೆಸುವೆ ಹೀಗ ಒಟ್ಟ ನಮಗ ಬಂಜತನ ದೂರ ಆಗ್ಲಿ ಅಂತ ಬೇಡ್ಕೊತಾರ ಹಜರತ್ ದಾವಲ ಮಲಿಕಗ ಬೇಡ್ಕೊಂಡಾರಪ್ಪ ಆಗ ನಮಗ ಮಕ್ಕಳ ಕೊಟ್ರ ನನ್ನ ದುಡುಕಿ ತೀರಿಸುವೆ ನಿನಗ ಹುಟ್ಟಿದ ಕೂಸಿನ ಎದ್ದತನ ಕುದಿಸಿದ ಅಣ್ಣಿನ ಒಳಗ ಏ ನನಗ ಕೂಸ ಹುಟ್ಟಬೇಕು ಅನ್ನಿನ ಒಳಗ ಎದ್ದುವೆ ನಾನು ಹಿಂಗ ಬೇಡ್ಕೊಂಡ ಬಳಕ ಮಗ ಹುಟ್ಟ್ಯಾನ ಆಕಿಯ ಹೊಟ್ಟ್ಯಾಗ ಮುಂದ ಬಾಳ ದಿವ್ಸಕ ಬಾಳ ಕಿರಿಕಿರಿ ನಡೀತೋ ಮನಿಯಾಗ ಬೇಡ್ಕೊಂಡಿಳ ಕರೆ ಮಗನ ಎದ್ದೋದಕ್ಕಿಗೆ ಮನಸ್ಸ ಮಗನ ಮಮತೆದಿಂದ ಪ್ರೀತಿ ಉಕ್ಕಿ ಹರಿತಿತ್ತು ಆಗ ಎಂತ ಮಗನ ಹೆಂಗ ಎದ್ಲಿ ಬಿಸಿ ಅನ್ನದ ಒಳಗ ತಾಯಿ ಕಳ್ಳ ತಿಳದ ಒಟ್ಟ ಹೆಸರ ನುಡಿದಿದ್ದಿಲ್ಲಾಗ ಹುಟ್ಟಿದ ಕೂಸಿಗೆ ಕಿರಿಕಿರಿ ಆದ ಬಳಿಕ ಆಗ ಕೇಳ್ಯಾರ ಹೊರಗ ಏನಾಯ್ತ್ರಿ ಮುಂದ ಕೂಸ ಹುಟ್ಟಿದ ಬಳಕ ಬೇಡ್ಕೊಂಡಿ ತಾಯಿ ನಿನ್ನ ಮನದಾಗ ದಾವಲ ಮಲಕಗ ಹೋದ ಅನ್ನದಾಗ ಎದತ ನಂದದಿ ಆವಾಗ
ಗಾಗಿಯಾಗ ಗಾಗಿಯಾಗ ಎಷ್ಟ ಕೇಳಿ ಸತಿಪತಿ ಮಡಿದಿಂದ ಎದ್ದಾರ ಮತ್ತೇನ್ ಮಾಡ್ತಾರ ಅಲ್ಲಿದ ದಂಡವತ್ ಹಾಕೋತ ಹೋಗ್ಯಾರ ದಾವಲ ಮಲಿಕಗ ಆಗ ಐದ ಸುತ್ತ ದಂಡವತ್ ಹಾಕಿ ಅನ್ನ ಕುದಿಸ್ಯಾರ ಬೊಗನ್ಯಾಗ ಕಿಂಟಲ ಗಂಟ್ಲೆ ಅನ್ನ ಕುದಿಯತ್ತಿತ್ತು ಕೇಳ್ರಿ ಕುದಿವಂಗ ಏ ಕುದಿಯುವಂತ ಅನ್ನದ ಒಳಗ ಮಗನ ಒಳಗ ಇಟ್ಟಾಳಾಗ ಏನಾಯ್ತ್ರವ ಕುದಿ ಅನ್ನದೊಳಗ ಮಗನ ಒಗದ ತಗದಾಳು ಹೊರಗ ಅಕ್ಕಿ ಭಕ್ತಿಯಿಂದ ಕೂಸ ಹೂವಿನಂಗ ಬಂದದ ಹೊರಗ ನಾವಾದ್ರು ನೀವಾದ್ರು ಬರೇ ಜರ ಸುಟ್ರ ನಮಗ ಏನ್ ಆಗ್ತಿದ್ರಿ ಎಷ್ಟೋ ಆತ್ಮಕ ಬೆಂಕಿ ಹತ್ತದಪ್ಪ ಮಾನವರಿಗೀಗ ಅಂತ ಕೂಸ ಬೆಂಕಿಯಾಗ ಬಿದ್ದಂಗಾಗಿತ್ತು ಆಗಿನ ಗಳಿಗ್ಯಾಗ ಜರ ಮೈಯ ಮ್ಯಾಲ ಕಲಿ ಎದ್ದಿದ್ದಿಲ್ಲೋ ಖುಷಿಗ ಏ ಬೇಡಕೊಂಡವ್ರ ಭಕ್ತರ ಉತ್ತಾರ ಮಾತ್ರ ಮಾಡ್ಯಾನೀಗ ಹೌದವಾ ಅದಕ್ಕ ಹಜರತ್ ದಾವಲ ಮಲಿಕನ ನಾಮ ಕೂಗ್ತಾರೋ ಹೀಗ ಎಷ್ಟೋ ಭಕ್ತರು ಎಲ್ಲ ಉದ್ಧಾರ ಆಗ್ಯಾರ ಅವನ ಕೈಯಾಗ ಇದು ಹೊಲದ ಇನ್ನೊಬ್ಬಕ್ಕಿ ಹೆಣ್ಣ ಮಗಳ ಬೇಡ್ಕೊಂಡೇ ಏನಂತ ಬೇಡ್ಕೊಂಡಿದ್ರ ಮಗಳ ಹುಟ್ಟಿದ ಬಳಕ ನಿನಗ ಕೂರಿ ಮಾಡ್ತನೋ ಹಿಂಗ ಮಗಳ ಹುಟ್ಟಿದ ನನಗೆ ಮರ್ತ ಬಿಟ್ಟಳ ಆಗಿನ ಗಳಿಗ್ಯಾಗ ಹುಟ್ಟಿದ ಕೂಸ 10 ವರ್ಷ ಆದ್ರೂ ಮಾತಾಡ್ಲಿಲ್ಲಾಗ ಹುಟ್ಟಿದ ಕೂಸ 10 ವರ್ಷ ಆದ್ರೂ ಮಾತ ಬರಲಿ ಏನ್ ಮಾಡ್ತಾರವ ಮಾತ ಬರಲ್ಕಾಗಿ ಶಾನ್ಯಾರ್ನ ಕೇಳರ ಕೇಳೋ ಆವಾಗ ಅಲ್ಲಿ ಹೊತ್ತಿಗೆ ಒಳಗ ಇದೆ ದಾವಲ ಮಲಿಕಂದ ಆವಾಗ ಇದೇ ಬೇಡ್ಕೊಂಡ ಬಿಟ್ಟದ ಸುದ್ದಿ ಅದರ ಒಳಗ ತಿಳದ ಬಂತ ಹೌದವಾ ಆಮ್ಯಾಲ ಮಂತ್ರಿಸಿದ ನೀರ ಕುಡಿಸ್ಯಾರ ಖುಷಿಗ ನೀರ ಕುಡದ ಬಳಕ ಮಾತಾಡ್ತಿತ್ತು ದರ್ಗದ ಎದುರೀಗ ಇಂಥವೆಷ್ಟೋ ಪವಾಡ ಆಗ್ಯಾವಪ್ಪ ಜಗತ್ತದ ಒಳಗ ದಾವಲ ಮಲಿಕ ಅಂದ್ರ ಬಾಳ ವ್ಯತ್ಯಾಸ ಐತಿ ಒಳಗ ಹೌದ ಏ 2 ಧರ್ಮ ಕೂಡ್ಯಾವಪ್ಪ ಒಂದರ ಒಳಗ ಅದಕ್ಕ ಹಿಂದೂ ಮುಸ್ಲಿಂ ಭೇದ ಇಲ್ಲ ತಾಂಬಾ ಊರಾಗ ಏನಾಗೈತ್ರಿಪ್ಪ ಏನ್ ಮಾಡ್ಯಾರ ತಂಗಿ ದಾವಲ ಮಲಿಕ ಹೌದಲ್ಲ ಮಾತೈತಿ ಹಂಗ ನೋಡ ಹೆಂಗ್ರಿ ದಾವಲ ಮಲಿಕ ಅಂದ್ರ ಇವ ಮಲಿಕ್ ಅಂದ್ರ ಮಲ್ಲಿಕಾರ್ಜುನನ ಅವತಾರ ಹೌದಲ್ಲ ದಾವಲ್ ಅಂದ್ರ ಇಸ್ಲಾಂ ಧರ್ಮದೊಳಗಿನ ಅವತಾರ ಹೌದು ಹಂಗ 1000 ನಾಮ ಇದ್ದವನ ನೀನೆ ಹೌದು ಹೌದಲ್ಲ 1000 ನಾಮ ಇದ್ದವನ ನೀನೆ ಅವನೇ ಹಜರತ್ ದಾವಲ ಮಲಿಕ ಅಂತೇಳಿ ಅವನ ನಾಮಕರಣ ಬಂದ್ ಬರ್ಬೇಕಾಗಿ ಹೌದು ಹೌದು ಅದಕ್ಕೆ ಹಿಂದೂ ಮುಸ್ಲಿಂ ಭೇದ ಭಾವ ಇರ್ಲಾರ್ದನ ಹೌದ ಊರ ಒಕ್ಕಟ್ಟಾಕಿ ಸಿಂದಿ ಜಾತ್ರೆ ನಡೆಸ್ತಾರಿಪ್ಪ ದಾವಲ ಮಾಲಿಕಂದು ದಾವಲ ಮಲಿಕ ಹೌದ ಮಲಿಕ್ ಅಂದ್ರ ಮಲ್ಲಿಕಾರ್ಜುನನ ಅವತಾರ ಖರೆ ಐತಲ್ಲ ದಾವಲ್ ಅಂದ್ರ ನಮ್ಮ ಇಸ್ಲಾಂ ಧರ್ಮದೊಳಗಿನ ದೇವರ ಅವತಾರ ಹೌದು ಹೌದ್ರಲ್ಲ ಇವು 2 ಕೂಡ್ಸಿ ದಾವಲ ಮಲಿಕ ಹೌದು ಹೌದು ಖರೆ ಅದಕ್ಕೆ ಒಂದು ಪದ್ಯದೊಳಗೊಂದು ಮಾತು ಹೇಳ್ಯಾರ ಏನಂತ ಹೇಳ್ಯಾರ ತಂಗಿ ಹೋಗುನು ನಡಿರೆಯ ಶ್ರೀಶೈಲ ಗಿರಿಗೆ ಗಿರಿಗೆ ಶ್ರೀಶೈಲ ಎಂಬು ನಾಮ ಎಲ್ಲರಿಗೆ ಎಲ್ಲರಿಗೆ ಐತ್ಲ
ಹೌದ್. ಇಂದಿನವರೆಗೆ ಪ್ರಸಿದ್ಧವಾದಿತ್ತು. ಇಂದಿನವರೆಗೆ ಹೌದು ಹೌದವ 2 ಅಕ್ಷರ ಕೂಡಿ ದಾವಲ ಮಲಿಕ್ ಆಗೈತಿ. ಹಿಂಗ ಶ್ರುತಿ ಸಾರ್ತೈತಿ. ಖರೆ ಐತ್ರಿ. ಯಾಕಂದ್ರ ಹಾ, ಹಾ. ಈ ತಾಂಬಾದ್ರ ಗ್ರಾಮ ಅಂದ್ರೆ ಹೆಂಗ ಎಂತಾದ್ರಿ ಇವ ಸೂಫಿ ಸಂತರು ಹೌದು ಹೌದ್ರಲ್ಲ ಅವ್ರವ್ರ ಶರಣ್ರಿ ಹೆಂಗಾಗಿ ಹೋಗ್ಯಾರಪ್ಪ ಅಂದ್ರೆ ಹ್ಯಾಂಗ್ರಿ ಈಗ ನೀವು ಹೆಂಗ ಹಾ ಹ್ಯಾಂಗ್ರಿ ಎಲ್ರಿ ನಮಗ್ ಬಹಳ ಕಾಡಾಟ ಐತಂದ್ರ ಹಾ ಮನುಷ್ಯನಲ್ಲಿ ಗುಣ ಹೆಂಗಿರ್ಬೇಕು, ಹೆಂಗವ ಮತ್ತೊಬ್ಬರ ಉದ್ಧಾರ ಆಗ್ಲಕತ್ತನಂದ್ರ ಅವ್ರದ್ದು ನೋಡಿ ನಮ್ಮ ಮನಸ್ಸಿಗೆ ಆನಂದ ಪಡಬೇಕು. ಅದ ಮನುಷ್ಯನ ನಿಜ ಗುಣ. ಹೌದು ಹೌದಲ್ಲ ಈ ಒಳಗೊಂದೊಂದು ಗುಣಗಳದಾವ್ರಿಪ್ಪ. ಹಾ ಹೆಂಗಿರ್ತಾವ ಗುಣ ಹಾ ಹಾ ಅವ್ ನಮ್ಮೂ ಆಗ್ಲಿ ಇನ್ನ ಮತ್ತೊಂದಾಗ್ಲಿ ಖರೆ ಐತ್ಲ ಹೆಂಗ ಹೆಂಗ್ರಿ ನೆರಿ ಮನೆಯಕ್ಕೆ ಏಮಿ ಭಾಳ ಹಿಂಡ್ಲಕ್ಕೈತಂದ್ರ ಈಕಿದ್ ಯಾವಾಗ ರಕ್ತ ಹಿಂಡಸ್ಲಿ, ಈ ಎಮ್ಮೀನ ಈ ಎಮ್ಮಿದ ರಕ್ತ ಯಾವಾಗ ಹಿಂಡಸ್ಲಿನ. ಹೌದಲ್ಲ ಯಾಕ ಹಾ, ಹಾ. ಆಕಿದ ಭಾಳ ಮುಂದಾಗಲಕ್ಕೈತಲ್ಲ. ಹೌದ್ರಲ್ಲ ಮುಂದೆ ಹೊಂಟಾಳ ಮತ್ತೆ ಮೊಬ್ಬ ನೆರಿ ಮನ್ಯಾವ ಹಾ ಹಾ ಅವ ಎಲ್ರಿ ಒತ್ತಾಟಿಗೆ ದಾರು ಕುಡಿಲಾರ್ದನ ಹೌದು ಸಂಸಾರ ಚಂದಂಗೆ ಮಾಡ್ಕೋತ ದುಡದ ತಂದ ಹೆಂಡ್ರ ಮಕ್ಕಳಿಗೆ ಹೊಟ್ಟಿಗೆ ಹಾಕಲಕತ್ತಂದ್ರ ಹೌದವ ಇವಂದ್ ಯಾವಾಗ ಮುರಿಲಿನ. ಹಾ ಯಾಕ ಯಾಕ್ರಿ ಅದು ಹೆಂಗ ಹೆಂಗವ ತನಗ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ತೆತ್ತಿದ್ದತ್ತವ ಮತ್ತೊಬ್ಬ. ಹೌದು ಹೌದಲ್ಲ ತನಗ ಸಂಸಾರ ಮಾಡಿ ಉಣ್ಲಾಕ ಬರ್ಲಿಕ್ಕಂದ್ರ ಮಾಡಿ ಉಣ್ಣಾರ್ದ್ರೆ ನೋಡಿ ಕಲಿಬೇಕ. ಹೇ ಕಲಿಬೇಕ್ರಿ ಖರೆ ಹಾ, ಹಾ. ಸಂಸಾರದೊಳಗ ಹುಳಿ ಹಿಂಡುದಾಗದ ಒಟ್ಟ ಮಾಡಬಾರ್ದ ಅಂತ ಹೇಳ್ತಾನ ಕವಿ. ಮಾಡಬಾರ್ದು ಬಾಳ ದಿವಸ ತಕ ನಡೆಯಂಗಿಲ್ಲ. ನಡೆಯಂಗಿಲ್ಲ ಮಾಟ ಮಂತ್ರ ಚಾಡಿ ಚಿಪ್ಪಾಟಿ ಮತ್ತ ಇನ್ನೊಂದು ಹೇಳೇನ ಹಾ ಮತ್ತೇನ್ರಿ ಈ ದರ್ಗಾದೊಳಗಿನ ಉಸ್ಕ ಓದ ಒಗದ್ರ ದಾವಲ್ ಮಲಿಕಿಂದ ಉಸುಕು ಬಗದ್ರ ಉಸ್ಕ ಓದ ಮನಿ ಸುತ್ತಮುತ್ತ ಒಗದ್ರ ಹಾ ಸನೆ ಇದ್ದಿರು ಎಂತ ದೊಡ್ಡ ಸರ್ಪ ಐತಿ ಅಂದ್ರು ಸರ್ಪ ಸನೆ ಹಾಯಂಗಿಲ್ಲ. ಹೌದು ಹೌದಲ್ಲ ಅಂತ ಶಕ್ತಿ ಐತಿ ಅದ್ರೊಳಗ. ಖರೀ ಐತಲ್ಲ ಇದು ಲೆಕ್ಕ ನೋಡಿದ್ರೆ ಎಲ್ಲ ಗಂಡ ಹಾಡವ್ ಹೇಳ್ಬೇಕಾಗಿತ್ರಿ ಇದನ್ನ ಸುದ್ದಿ. ಹೇಳ್ಯಾನ್ರಲ್ಲ ಅವನು ಒಟ್ಟು ಏನ್ ಹೇಳ್ಯಾನ ಸೋಲಾಪುರ ಸಿದ್ದರಾಮ ಕೊಳದ ಒಳಗೆ ಹಾರಿದತ್ತ ಜಿಗದತ್ತ ಒಬ್ಬ ಹಿಡಿದತ್ತ ಅದನ್ನ ತಂದ ನೋಡಿ ಜೋಗುಳ ಪದ ಆಡ್ದ. ಸೊಲ್ಲಾಪುರ ಸಿದ್ದರಾಮೇಶ್ವರ ಸುದ್ದಿ ಹೇಳತ್ಯಾರ. ಹೌದವ ಇರ್ಲಿ ಸಿದ್ದರಾಮೇಶ್ವರ ಆದ್ರೂ ಸಹಿತ ಏನಾಗಿದ್ರಿ ಹುಟ್ಟಿದ ಕೂಸ ಮಾತಾಡ್ತಿದ್ದಿಲ್ಲ. ಇಲ್ಲ ಇದು ಕೂಸಿಗೆ ಮಾತು ಬರ್ತಿದ್ದಿಲ್ಲ. ಹೌದವ ಅಡಿವ್ಯಾಗ ದನ ಕಾಯ್ತಿದ್ದೀವ ಸಿದ್ದರಾಮೇಶ್ವರ. ಖರೀ ಐತಲ್ಲ ಅಡಿವ್ಯಾಗ ದನ ಕಾಯುತ್ತ ನಿತ್ತಾಗ ಅವಾಗ ಯಾವ ಪಾರ್ವತಿ ಮತ್ತ ಪರಮಾತ್ಮ ಕೊಡ್ಕೊಂಡ ರೂಪ ಬದಲಿ ಮಾಡಿ ಹೌದ ಅನ್ನ ಮೊಸರ ಬೇಕತ್ ಹೇಳಿದಾಗಿ ಸಿದ್ದರಾಮೇಶ್ವರ ಹಾ ಪ್ರಥಮದೊಳಗ ಮನಿಗೆ ಬಂದು ಯಪ್ಪ ಅನ್ನ ಮೊಸರ ಕೂಡ ಅಂದಿಲ್ಲ. ಇಲ್ಲ ಯವ್ವ ಹೌದ್ ಅನ್ನ ಮೊಸರ ಕೂಡ ಹಾ ಕಟ್ಟು ಬುದ್ಧಿ ಪ್ರಥಮದೊಳಗ ಯವ್ವ ಕೂಡ ಅಂದ ನಾವು ಯಪ್ಪ ಕೂಡ ಅಂದಿಲ್ಲ. ಇಲ್ಲ ಅಪ್ಪ ಹೆಂಗಿಲ್ಲ ದೊಡ್ಡವಾಗ್ತಾನು ಇಲ್ಲ ಇಲ್ಲ ನೀವು ಅಪ್ಪ ಇಲ್ಲ ಗಪ್ಪ ಇಲ್ಲ ಚುಪ್ ಇಲ್ಲಾದ್ರೂ ಬೇಕಾ ಅವ ಅವು ಬೇಕಲ್ಲ ತಾಯಿ ಅನ್ನುವಂತ ಶಬ್ದ ಹಿಂಗೈತಿಪ್ಪ ಅಂದ್ರೆ ಹೌದು ಜಗತ್ತಿನೊಳಗೆ ಎಲ್ಲಾರ ಜಾಗ ಎಲ್ಲಾರು ತಗೋಬಹುದು. ಹೌದಲ್ಲ ಅವನ ಜಾಗ ತಗೋಲಕ್ಕೆ ಯಾರಿಗೆ ಆಗಂಗಿಲ್ಲ. ಸಾಧ್ಯನೇ ಇಲ್ಲ ತಂಗಿ ಯಾಕಾಗಂಗಿಲ್ಲ? ಯಾಕ್ರಿ ಒಂದಾನೊಂದು ಟೈಮ್ದೊಳಗ ಏನಾಗೈತಿವ ನಮ್ಮ ಕಣದಾಳ ಲಕ್ಷ್ಮಣನಂತ ಒಂದು ಯಾವಾರ ಮಾಡಿದ್ದ. ಏನ್ ಮಾಡಿದ ಇವ ಯಾವಾರ ಎಲ್ಲಾರ ಋಣ ಮುಟ್ಟಿಸ್ಲಾಕ ಬರ್ತೈತಿ. ಹೌದು ಹೌದಲ್ಲ ಅವನ ಋಣ ಮುಟ್ಟಿಸ್ಲಾಕ